ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ WBC ಬಿಳಿಯ ರಕ್ತಕಣಗಳ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ. ಬಿಳಿಯ ರಕ್ತಕಣಗಳ ಸಂಖ್ಯೆ ಎಷ್ಟಿರಬೇಕು, ಇದಕ್ಕೆ ಏನಂತ ಕರೀತಾರೆ, ಇದು ಜಾಸ್ತಿ ಆದರೆ ಏನಾಗ್ತದೆ, ಯಾವ್ಯಾವ ಚಿಹ್ನೆಗಳು ಲಕ್ಷಣಗಳು ಕಾಣಿಸ್ಕೊಳ್ತದೆ, ಯಾವ್ಯಾವ ಸಮಯದಲ್ಲಿ ಇದು ಜಾಸ್ತಿ ಆಗ್ತದೆ, ಈ ಎಲ್ಲ ವಿಷಯವನ್ನು ತಮಗೆ ತಿಳಿಸ್ಕೊಡ್ತೀನಿ. ನಮ್ಮ ದೇಹದಲ್ಲಿ ರಕ್ತದಲ್ಲಿ 3 ರೀತಿಯ ಕಣಗಳಿದೆ. ಒಂದು ಕೆಂಪು ರಕ್ತ ಕಣಗಳು, ಬಿಳಿಯ ರಕ್ತ ಕಣಗಳು ಹಾಗೂ ಪ್ಲೇಟ್ಲೆಟ್ಗಳು. ಈ ಬಿಳಿಯ ರಕ್ತ ಕಣಗಳನ್ನು ವೈಟ್ ಬ್ಲಡ್ ಸೆಲ್ಸ್ ಅಂತ ಕರೀತಾರೆ ಅಥವಾ ಲ್ಯೂಕೋಸೈಟ್ಸ್ ಅಂತ ಕರೀತಾರೆ. ಇದನ್ನು ಸೆಲ್ಸ್ ಆಫ್ ಇಮ್ಯೂನ್ ಸಿಸ್ಟಮ್ ಅಂತ ಕರೀತಾರೆ. ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಶಕ್ತಿ ಇರೋದು WBC ವೈಟ್ ಬ್ಲಡ್ ಸೆಲ್ಸಲ್ಲಿ. ಯಾವಾಗ ಈ ವೈಟ್ ಬ್ಲಡ್ ಸೆಲ್ಸ್ಗಳ ಒಂದು ಸಂಖ್ಯೆ ನಾರ್ಮಲ್ಗಿಂತನೂ ಹೆಚ್ಚಾಗಿ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಲ್ಯೂಕೋಸೈಟೋಸಿಸ್ ಅಂತ ಕರೀತಾರೆ. ಹಾಗಾದರೆ ಯಾವ ಒಂದು ಸಂದರ್ಭದಲ್ಲಿ ಈ ಒಂದು WBC ಕೌಂಟ್ ಹೆಚ್ಚಾಗಿರ್ತದೆ ಅನ್ನೋ ತಿಳ್ಕೊಳ್ಳೋಣ. ಯಾವುದಾದ್ರೂ ಇನ್ಫೆಕ್ಷನ್ ಅಂತಂದರೆ ಸೋಂಕು, ಪ್ರಮುಖವಾಗಿ ವೈರಲ್ ಇನ್ಫೆಕ್ಷನ್ ಇರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಫಂಗಲ್ ಇನ್ಫೆಕ್ಷನ್ ಇರ್ಬೋದು, ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಇರ್ಬೋದು. ಈ ಒಂದು ಇನ್ಫೆಕ್ಷನ್ಗಳಿದ್ದ ಸಂದರ್ಭದಲ್ಲಿ ಬಿಳಿಯ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗಿರ್ತದೆ. ಇನ್ನು ಇನ್ಫ್ಲಮೇಷನ್, ಉರಿಯೂತ ಇದ್ದ ಸಂದರ್ಭದಲ್ಲಿ, ಪ್ರಮುಖವಾಗಿ ಜಾಯಿಂಟ್ಸ್ ಪೇಯ್ನ್ಗಳು, ಆರ್ಥ್ರೈಟಿಸ್ ಇದ್ದ ಸಂದರ್ಭದಲ್ಲಿ ಈ ಬಿಳಿಯ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗಿ ಇರ್ತದೆ. ಇನ್ನು ಸ್ಟ್ರೆಸ್, ಒತ್ತಡದಲ್ಲಿ 2 ರೀತಿ ಒತ್ತಡ ಇದೆ. ಒಂದು ದೈಹಿಕ ಒತ್ತಡ, ಇನ್ನೊಂದು ಮಾನಸಿಕ ಒತ್ತಡ. ಫಿಸಿಕಲ್ ಸ್ಟ್ರೆಸ್ಸಲ್ಲಿ ಅತಿಯಾದ ಒಂದು ವ್ಯಾಯಾಮ ಮಾಡಿದ್ದ ಸಂದರ್ಭದಲ್ಲಿ, ಏನಾದರೂ ಒಂದು ಸರ್ಜರಿ ಆಪರೇಷನ್ ಆಗಿದ್ದ ಸಂದರ್ಭದಲ್ಲಿ, ಟ್ರಾಮಾ ಆಗಿದ್ದ ಸಂದರ್ಭದಲ್ಲಿ ಹಾಗೂ ಸುಟ್ಟ ಗಾಯಗಳು ಬರ್ನ್ ಆಗಿದ್ದ ಸಂದರ್ಭದಲ್ಲಿ ಬಿಳಿಯ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗಿರ್ತದೆ. ಇನ್ನು ಮೆಂಟಲ್ ಸ್ಟ್ರೆಸ್ಸಲ್ಲಿ ಎಮೋಷನಲ್ ಸ್ಟ್ರೆಸ್, ಅತಿಯಾದ ಒಂದು ಟೆನ್ಷನ್ನು, ಒತ್ತಡ ಇದ್ದ ಸಂದರ್ಭದಲ್ಲಿ, ರಾತ್ರಿ ಸರಿ ನಿದ್ದೆ ಇರೋದಿಲ್ಲ, ಅಂಥ ಒಂದು ಸಂದರ್ಭದಲ್ಲಿ ಬಿಳಿಯ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗಿ ಇರ್ತದೆ. ಇನ್ನು ಯಾವುದಾದ್ರೂ ಮೆಡಿಸಿನ್ಸ್, ಪ್ರಮುಖವಾಗಿ ಸ್ಟೀರಾಯ್ಡ್ ಮಾತ್ರೆಗಳನ್ನ ದೀರ್ಘಕಾಲದಿಂದ ಸೇವನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ, ಅತಿ ಹೆಚ್ಚು ಸೇವನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಬಿಳಿಯ ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಇರ್ತದೆ. ಇನ್ನು ಯಾವುದಾದ್ರೂ ಒಂದು ಅಲರ್ಜಿ, ಅಸ್ತಮಾ ಇದ್ದ ಸಂದರ್ಭದಲ್ಲಿ ಬಿಳಿಯ ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಇರ್ತದೆ. ಇನ್ನು ಸ್ಮೋಕಿಂಗ್, ಅತಿಯಾದ ಒಂದು ಧೂಮಪಾನ ಮಾಡ್ತಾ ಇದ್ದರೆ ಬಿಳಿಯ ರಕ್ತ ಕಣಗಳ ಸಂಖ್ಯೆ ವೈಟ್ ಬ್ಲಡ್ ಸೆಲ್ಸ್ ಜಾಸ್ತಿ ಇರ್ತದೆ. ಇನ್ನು ಬೋನ್ ಮ್ಯಾರೋ ಡಿಸಾರ್ಡರ್ ಅಥವಾ ನೀವು ಬ್ಲಡ್ ಕ್ಯಾನ್ಸರ್ ಅಂತ ಏನು ಹೇಳ್ತಾರೆ ಅದು, ಹಾಗೂ ಲುಕೆಮಿಯಾ ಇದ್ದ ಸಂದರ್ಭದಲ್ಲಿ ಬಿಳಿಯ ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಇರ್ತದೆ. ಹಾಗಾದರೆ ಈ ಒಂದು ಬಿಳಿಯ ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಆದರೆ ಯಾವ ಚಿಹ್ನೆ ಲಕ್ಷಣಗಳು ಕಾಣಿಸ್ಕೊಳ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅತಿಯಾದ ಜ್ವರ ಬರ್ತಾ ಇರ್ತದೆ, ಔಷಧಿ ಮಾತ್ರೆ ತಗೋತಾರೆ, ಅಂಗಡಿಗೆ ಹೋಗೋ, ಮೆಡಿಕಲ್ ಸ್ಟೋರ್ಗೆ ಹೋಗೋ ಅಥವಾ ಡಾಕ್ಟ್ರ್ ಹತ್ರ ಹೋಗೋ ಔಷಧಿ ಮಾತ್ರೆ ತಗೋತಾ ಇರ್ತಾರೆ, ಕಡಿಮೆ ಆಗುತ್ತೆ. ಆದರೆ ಬಿಟ್ಟು ಪದೇ ಜ್ವರ ಬರ್ತಾ ಇರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಔಷಧಿ ಮಾತ್ರೆ ತಗೊಂಡು ಸುಮ್ಮನಾಗಬೇಡಿ. ತಕ್ಷಣ ಒಂದು ರಕ್ತ ಪರೀಕ್ಷೆ ಮಾಡಿಸಿ. ಸಾಮಾನ್ಯವಾಗಿ ಹೆಚ್ಚಿನ ಜನ ರಕ್ತ ಪರೀಕ್ಷೆ ಮಾಡ್ಸೋಕ್ಕೆ ಹೋಗೋದಿಲ್ಲ. ಔಷಧಿ ಮಾತ್ರೆ ತಗೋತಾರೆ, ಕಡಿಮೆ ಆದ ತಕ್ಷಣ ಸುಮ್ಮನಾಗ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ರಕ್ತ ಪರೀಕ್ಷೆ ಮಾಡಿಸಿ. ಬ್ಲಡ್ ಟೆಸ್ಟ್ ಮಾಡಿಸೋದ್ರಿಂದ WBC ಕೌಂಟ್ನ ನೀವು ತಿಳ್ಕೊಳ್ಳೋದ್ರಿಂದ ನಿಮಗೆ ಏನು ತೊಂದರೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ನೀವು ತಗೊಳ್ಳೋದ್ರಿಂದ ನೀವು ಈ ಸಮಸ್ಯೆಯಿಂದ ದೂರ ಆಗಬಹುದು. ಬಿಟ್ಟು ಜ್ವರ ಬರ್ತಾ ಇರ್ತದೆ, ಅದರ ಜೊತೆಗೆ ಅತಿಯಾದ ಒಂದು ಮೈಕೈ ನೋವು ಇರ್ತದೆ, ಬಾಡಿ ಪೇಯ್ನ್ ಇರ್ತದೆ, ಸುಸ್ತಾಗ್ತಾ ಇರ್ತದೆ, ಯಾವಾಗಲೂ ಮಲಗಿರೋಣ ಅಂತ ಇರ್ತಾರೆ, ಆಲಸ್ಯ ಇರ್ತದೆ, ಹಾಗೂ ಅತಿಯಾದ ಒಂದು ಕೆಮ್ಮು ಕಫ ಇರ್ತದೆ, ಸೋರ್ ಥ್ರೋಟ್ ಆಗಿರ್ತದೆ, ಗಂಟಲಿನಲ್ಲಿ ಹಾಗೂ ಕೆಲವೊಂದು ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್ಗಳಾಗಿರ್ತದೆ, ಹಾಗೂ ಅತಿಯಾದ ಒಂದು ಮೈಕೈ ನೋವು, ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟು, ಕೆಮ್ಮು ಕಫ, ಈ ಎಲ್ಲ ಒಂದು ಸಮಸ್ಯೆಗಳು, ಮೈಕೈ ನೋವು, ಎಲ್ಲ ಸಮಸ್ಯೆಗಳು ಅವರು ಎದುರಿಸ್ತಾ ಇರ್ತಾರೆ. ಇದಕ್ಕೆ ಬರೀ ಔಷಧಿ ಮಾತ್ರೆ ತಗೊಂಡು ಸುಮ್ಮನಾಗ್ತಿರ್ತಾರೆ. ಯಾವುದೇ ಕಾರಣಕ್ಕೂ ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಇನ್ನು ಹಾಗಾದರೆ ಈ ಒಂದು ಬಿಳಿಯ ರಕ್ತ ಕಣಗಳ ಸಂಖ್ಯೆ ನಾರ್ಮಲ್ ಎಷ್ಟು ಅನ್ನೋ ತಿಳ್ಕೊಳ್ಳೋಣ. ನಾರ್ಮಲ್ ವೈಟ್ ಬ್ಲಡ್ ಸೆಲ್ಸ್ಗಳ ಒಂದು ಸಂಖ್ಯೆ ಅಂದರೆ WBCಗಳ ಸಂಖ್ಯೆ ಎಷ್ಟು ಅಂತಂದರೆ 4000ದಿಂದ 11,000 ಸೆಲ್ಸ್ ಪರ್ ಮೈಕ್ರೋಲೀಟರ್. ಇದು ಯಾವಾಗ ಹೆಚ್ಚಾಗ್ತದೋ ಕೆಲವೊಂದು ಏರುಪೇರಾಗ್ತದೆ, ಕೆಲವೊಂದು ಲಕ್ಷಣಗಳು ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ತದೆ. ಇದು ಅತಿ ಹೆಚ್ಚಾಯಿತು ಅಂತಂದರೆ ಪ್ರಮುಖವಾಗಿ ಹಲವಾರು ಒಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ. ಅವುಗಳಲ್ಲಿ ಯಾವ್ಯಾವುದು ಅಂತಂದರೆ
ಒಸಡಿನಲ್ಲಿ ರಕ್ತಸ್ರಾವ ಆಗಬಹುದು, ಅತಿಯಾದ ಒಂದು ಸುಸ್ತು ಆಯಾಸ ಇರ್ತದೆ, ನೈಟ್ ಸ್ವೆಟ್ ಪ್ರಮುಖವಾಗಿ ರಾತ್ರಿ ಹೊತ್ತು ಬೆವರುತ್ತಾರೆ, ಹಾಗೂ ಮೈಕೈ ನೋವು ಅತಿಯಾಗಿ ಇರ್ತದೆ, ಶಾರ್ಟ್ನೆಸ್ ಆಫ್ ಬ್ರೀತ್ ಇರ್ತದೆ, ಉಸಿರಾಟದ ಸಮಸ್ಯೆಗಳಿರ್ತದೆ. ಈ ಎಲ್ಲ ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ WBC ವೈಟ್ ಬ್ಲಡ್ ಸೆಲ್ಸ್, ಬಿಳಿಯ ರಕ್ತಕಣಗಳು ನಾರ್ಮಲ್ ಎಷ್ಟಿರಬೇಕು, ಅದು ಹೆಚ್ಚಾದಾಗ ಯಾವ ಕಾರಣಕ್ಕೆ ಹೆಚ್ಚಾಗ್ತದೆ, ಆ ಹೆಚ್ಚಾದಾಗ ಯಾವ್ಯಾವ ಲಕ್ಷಣಗಳು ಕಾಣಿಸ್ಕೊಳ್ತದೆ, ಇದು ತೀರನೇ ಹೆಚ್ಚಾದಾಗ ಯಾವ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ, ಈ ಎಲ್ಲ ವಿಷಯವನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದ್ದರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಈ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ತಾ ಇತ್ತು ಅಂದರೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಔಷಧಿ ಮಾತ್ರೆ ತಗೊಂಡು ಸುಮ್ಮನಾಗಕ್ಕೆ ಹೋಗಬೇಡಿ. ಒಂದು ರಕ್ತ ಪರೀಕ್ಷೆ ಮಾಡಿಸಿ ಆದರೆ ನಿಮಗೆ ಏನು ತೊಂದರೆ ಅಂತ ಗೊತ್ತಾಗುತ್ತದೆ, ತಕ್ಷಣ ಹತ್ತಿರವಿರ್ತಕ್ಕಂಥ ತಜ್ಞ ವೈದ್ಯರನ್ನು ಭೇಟಿಯಾಗಿ ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ಔಷಧೋಪಚಾರಗಳನ್ನ ಮಾಡಿಕೊಂಡು ಆರೋಗ್ಯದಿಂದ ಇರಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.